BA ಎರಡನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವುಗಳು ಚರ್ಚಿಸುವ ವಿಷಯ ಮೆಕ್ಯಾವಿಲಿ. ಮೆಕ್ಯಾವಿಲಿ ಒಬ್ಬ ರಾಜಕೀಯ ಚಿಂತಕ ಅಂತ ನಮ್ಗೆ ಗೊತ್ತಿದೆ. ಆದರೆ ಮೆಕ್ಯಾವಿಲಿಯಿಂದ ಈ ಪುನರುಜ್ಜೀವನ ಯುಗ ಕೊನೆಗೊಂಡು ಆಧುನಿಕ ಯುಗ ಆರಂಭವಾಗ್ತಾ ಇದೆ ಅನ್ನೋದನ್ನು ಹೇಳಬೇಕು. ಈ ರಾಜಕೀಯ ಚಿಂತನೆ ಯಾಕೆಂದರೆ ಈತ ಹುಟ್ಟಿದ್ದು 1469ರಲ್ಲಿ ಇಟ್ಲಿಯಲ್ಲಿ ಹುಟ್ಟುತ್ತಾನೆ. ಈತ ತೀರಿಕೊಂಡದ್ದು 1527. ಅಂದರೆ ಈತನ ಅವಧಿ 1469ರಿಂದ 1527. ಈ ಅವಧಿಯಲ್ಲಿ ಇಟಲಿಯಲ್ಲಿ ಸಾಕಷ್ಟು ರಾಜಕೀಯ ಘಟನಾವಳಿಗಳು ನಡೀತಾ ಇದ್ದಾವೆ, ಬದಲಾವಣೆಗಳು ಆಗ್ತಾ ಇದ್ದಾವೆ. ಇಟಲಿಗೆ ರಾಜಕೀಯ ಸಂಕಷ್ಟ ಇರ್ತಾ ಇದೆ. ಅಂಥ ಸಮಯದಲ್ಲಿ ಆ ಸಮಸ್ಯೆಗಳಿಗೆ ಪ್ರಾಯೋಗಿಕ ವಿಧಾನ ಮತ್ತು ದೃಷ್ಟಿಕೋನದ ಮೂಲಕ ಕೆಲವು ಬದಲಾವಣೆಗಳನ್ನು, ಕೆಲವು ಹೊಸ ವಿಧಾನಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಂಥ ಒಬ್ಬ ರಾಜಕೀಯ ಚಿಂತಕ ಈತ. ಆದರೆ ಈತನ ಕೆಲವು ವಿಚಾರಗಳನ್ನು ನಾನು ಮೊದಲೇ ನಿಮಗೆ ಹೇಳ್ಬಿಡ್ತಾ ಇದ್ದೀನಿ. ಈತನ ಕೆಲವು ವಿಚಾರಗಳನ್ನು ಆಧುನಿಕ ರಾಜಕೀಯ ಚಿಂತಕರು ತಮ್ಮದೇ ಆದ ದೃಷ್ಟಿಕೋನದಂತೆ ತಿರಸ್ಕರಿಸ್ತಾರೆ, ಟೀಕಿಸ್ತಾರೆ. ಅದಕ್ಕೆ ಅವರದೇ ಆದ ಕಾರಣಗಳಿದ್ದಾವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಈತನ ಕೃತಿಗಳಲ್ಲಿ ಮುಖ್ಯವಾಗಿ ದಿ ಪ್ರಿನ್ಸ್ ಅನ್ನುವ ಕೃತಿ 1512ರಲ್ಲಿ ಪ್ರಕಟವಾಗ್ತಾ ಇದೆ. ಇದು ಸುಮಾರು 26 ಅಧ್ಯಾಯಗಳನ್ನು ಹೊಂದಿದ್ದು ಅರಸೊತ್ತಿಗೆಗೆ ಸಂಬಂಧಪಟ್ಟಂತೆ, ಅರಸನಿಗೆ ಸಲಹೆಗಳಿಗೆ ಸಂಬಂಧಪಟ್ಟಂತೆ ಈ ಕೃತಿ ಇದೆ. ಎರಡನೆಯದು ದ ಡಿಸ್ಕೋರ್ಸಸ್ ಆನ್ ದ ಫಸ್ಟ್ ಡಿಕೇಡ್ ಆಫ್ ಲಿಬಿ ಅಂತಂದು ಬರ್ತಾ ಇದೆ. ಈ ಗ್ರಂಥ 3 ವಿಭಾಗಗಳಿದೆ. ಇದು ಗಣರಾಜ್ಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಿದ್ದಿದೆ. ಮೂರನೆಯದು ದಿ ಆರ್ಟ್ ಆಫ್ ವಾರ್. ಇದು ಅರಸ ರಾಷ್ಟ್ರವನ್ನು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಬೇಕು, ಅದಕ್ಕೆ ಯಾವ ವಿಧಾನಗಳನ್ನು ಅಳವಡಿಸಿಕೊಳ್ಬೇಕು, ಯುದ್ಧ ತಂತ್ರ, ಸೈನಿಕರ ಬಳಕೆ, ಇವುಗಳ ಬಗ್ಗೆ ಮಾತಾಡ್ತಾ ಇದೆ. ಈತನ ಇನ್ನೊಂದು ಕೃತಿ ಮಂಡ್ರಗೋಲ. ಇದೊಂದು ವಿಡಂಬನಾತ್ಮಕ ಕೃತಿ ಅಂತ ಒಂದು ಟೀಕೆ ಇದೆ. ಇದು 5 ಅಂಕಗಳ ನಾಟಕ ಇದೆ. ಈತನ ಕೊನೆಯ ಕೃತಿ ಫ್ಲೋರೆನ್ಸ್ನ ಇತಿಹಾಸ, ಹಿಸ್ಟ್ರಿ ಆಫ್ ಫ್ಲೋರೆನ್ಸ್ನ ಇತಿಹಾಸದ ಬಗ್ಗೆ ಈತ ಬರೀತಾ ಇದ್ದಾನೆ. ನಾವು ಇವತ್ತು ಈತನ ರಾಜಕೀಯ ಚಿಂತನೆಯಲ್ಲಿ 2 ಅಂಶಗಳನ್ನು ಚರ್ಚೆ ಮಾಡಬೇಕಾಗ್ತಾ ಇದೆ. ಆತ ರಾಜಕುಮಾರನಿಗೆ ನೀಡಿರುವ ಸಲಹೆಗಳು ಒಂದಾದರೆ, ಇನ್ನೊಂದು ಸ್ಟೇಟ್ ಕ್ರಾಫ್ಟ್ನ ಅರ್ಥ. ಈ ನಾವೇನು ಹೇಳ್ತೀವಿ ಅಂತಂದರೆ, ರಾಜ್ಯವು ಜನರ ಒಳಿತಿಗಾಗಿ ಹುಟ್ಟಿಕೊಂಡಿದೆ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ತಾ ಇದ್ದೀವಿ. ಮೆಕ್ಯಾವಿಲಿ ಕೂಡ ಏನು ಹೇಳ್ತಾನೆ ಅಂತಂದರೆ, ರಾಜ್ಯವು ಒಂದು ಮಾನವ ನಿರ್ಮಿತವಾದಂಥ ಸಂಸ್ಥೆ. ಇದೊಂದು ಸಂಸ್ಥೆ, ಅವನ ಪ್ರಕಾರ ಈ ಸಂಸ್ಥೆ ಮಾನವ ನಿರ್ಮಿತವಾಗಿದೆ. ಆದರೆ ಇದೊಂದು ಸರ್ವಶ್ರೇಷ್ಠ ಸಂಸ್ಥೆ. ಇದು ಕೇವಲ ಸಂಸ್ಥೆಯಲ್ಲ, ಇದೊಂದು ಸರ್ವಶ್ರೇಷ್ಠ ಸಂಸ್ಥೆ, ಮಾನವ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಂಥ ಸಂಸ್ಥೆ. ಮಾನವನ ಕಲ್ಯಾಣ ಆಗಬೇಕಾದ್ರೆ ರಾಜ್ಯ ಬೇಕು ಅನ್ನುವ ವಾದವನ್ನು ಈತ ನಮ್ಮ ಮುಂದೆ ಮಂಡಿಸ್ತಾ ಇದ್ದಾನೆ. ಯಾರು ಅಧಿಕಾರದಲ್ಲಿ ಇರ್ತಾ ಇದ್ದಾರೆ, ಯಾರು ಅಧಿಕಾರವನ್ನು ಹೊಂದಿರ್ತಾ ಇದ್ದಾರೆ, ಅವರು ಅಧಿಕಾರವನ್ನು ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ಬಳಸಿ ಆಳಬೇಕು, ಅಥವಾ ಈ ನಾವೇನಂತ ಕರಿತಾ ಇದ್ದೀವಿ, ಸಮರ್ಥವಾಗಿ ಅಧಿಕಾರ ಬಳಕೆ ಮಾಡಿ ಅಧಿಕಾರದ ಬೆಳವಣಿಗೆಯನ್ನು ಮಾಡಬೇಕು ಅನ್ನೋ ವಾದವನ್ನು ಈತ ನಮ್ಮ ಮುಂದಿಡ್ತಾ ಇದ್ದಾನೆ. ಈತನ ಚಿಂತನೆಯ ಮುಖ್ಯ ವಿಚಾರ ಅಥವಾ ಮುಖ್ಯ ಅಂಶ ಏನಪ್ಪ ಅಂತಂದರೆ, ಗುರಿಯೇ ಮುಖ್ಯ ಹೊರತು ಸಾಧನ ಮುಖ್ಯ ಅಲ್ಲ. ಎಂಡ್ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ದಿ ಮೀನ್ಸ್. ಅಂದರೆ ಇವತ್ತು ಈತ ಇಂಥ ಒಂದು ವಾದವನ್ನು, ಗಾಂಧಿಗೆ ವಿರುದ್ಧವಾದ ವಾದವನ್ನು ಈತ ಮಂಡಿಸ್ತಾ ಇದ್ದಾನೆ. ಗಾಂಧಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೀನ್ಸ್ ಇಸ್ ಇಂಪಾರ್ಟೆಂಟ್, ನಮಗೆ ಸಾಧನ ಮುಖ್ಯ, ಗುರಿ ಮುಖ್ಯ ಅಲ್ಲ. ಸತ್ಯ, ನ್ಯಾಯ, ಶಾಂತಿಯ ಮಾರ್ಗದಲ್ಲಿ ಹೋಗಬೇಕು ಅಂತ ಗಾಂಧಿ ಹೇಳ್ತಾ ಇದ್ದಾರೆ. ಅದನ್ನು ಉಲ್ಲಂಘನೆ ಮಾಡಿದ್ರೆ ನಮ್ಮ ಗುರಿಯಿಂದ ನಾವು ಹಿಂಸರಿಬೇಕು ಅಂತ ಹೇಳ್ತಾರೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ, ಇದಕ್ಕೆ ವಿರುದ್ಧವಾಗಿ ಮೆಕ್ಯಾವಿಲಿ ನಮಗೇನು ಹೇಳ್ತಾ ಇದ್ದಾನೆ ಅಂತಂದರೆ, ಗುರಿ ಮುಖ್ಯ. ಆ ಗುರಿ ಸಾಧನೆಗಾಗಿ ಸಾಧನದ ಬಗ್ಗೆ ಚಿಂತನೆ ಮಾಡಬೇಡಿ. ಯಾವ ಮಾರ್ಗವನ್ನು,
ಯಾವ ವಿಧಾನವನ್ನು ಅನುಸರಿಸಬೇಕು ಅನ್ನುವುದು ಮುಖ್ಯವಲ್ಲ, ಗುರಿ ಸಾಧಿಸುವ ಮುಖ್ಯ ಅನ್ನುವ ವಾದವನ್ನು ಈತ ನಮ್ಮ ಮುಂದಿಡ್ತಾ ಇದ್ದಾನೆ. ಇದರಲ್ಲಿ ನಾವು ಇವತ್ತು ಮೊದಲನೇದಾಗಿ ಈತನ ವಿಚಾರ ಸ್ಟೇಟ್ ಕ್ರಾಫ್ಟ್ ಅಂದರೆ ಏನು. ಈ ಸ್ಟೇಟ್ ಕ್ರಾಫ್ಟ್ ಅನ್ನುವ ಪದವನ್ನು ರಾಜ್ಯದ ವ್ಯವಹಾರಗಳನ್ನು ನಿಯಂತ್ರಿಸಲು ಬಳಸಲಾಗುವ ಕಲೆ, ವಿಧಾನಗಳು ಅಥವಾ ತಂತ್ರಗಳು ಅಂತ ಹೇಳ್ತಾ ಇದ್ದೆ ನಾವು. ರಾಜ್ಯದ ವ್ಯವಹಾರಗಳನ್ನು ನಿಯಂತ್ರಿಸಲು ಬಳಸಲಾಗುವ ಕಲೆ, ವಿಧಾನ ಅಥವಾ ತಂತ್ರ. ಅಂದರೆ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ರಾಜ್ಯವನ್ನು ಯಾವ ರೀತಿ ಆಳಬೇಕು ಅನ್ನೋದ್ರ ಬಗ್ಗೆ ಸ್ಟೇಟ್ ಕ್ರಾಫ್ಟ್ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ರಾಜ್ಯದ ಆಡಳಿತ ವ್ಯವಸ್ಥೆ ಸುಗಮವಾಗಿ ಸಾಗಬೇಕಾದ್ರೆ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕಾದ್ರೆ, ರಾಜ್ಯದ ಭದ್ರತೆ ಇರಬೇಕಾದ್ರೆ, ಅಭಿವೃದ್ಧಿಯಾಗಬೇಕಾದ್ರೆ, ಒಂದು ಕಲ್ಯಾಣ ರಾಜ್ಯವಾಗಬೇಕಾದ್ರೆ, ಜನಪರವಾದ ನೀತಿಗಳನ್ನು ಕೈಗೆತ್ತಿಕೊಳ್ಳಬೇಕಾದ್ರೆ ಕೆಲವೊಂದಿಷ್ಟು ವಿಧಾನಗಳನ್ನು, ಕೆಲವೊಂದಿಷ್ಟು ತಂತ್ರಗಳನ್ನು ಅತ್ಯಂತ ಕಲಾತ್ಮಕವಾಗಿ ಬಳಸಬೇಕಾಗ್ತಾ ಇದೆ ಎನ್ನುವ ವಾದವನ್ನು ಆತನ ಮುಂದಿಡ್ತಾ ಇದ್ದಾರೆ. ಕೇವಲ ತಂತ್ರ ಮತ್ತು ವಿಧಾನಗಳು ಮಾತ್ರ ಗೊತ್ತಿರಬೇಕು ಅಂದರೆ ರಾಜ್ಯ ಆಡಳಿತ ಮಾಡಲಿಕ್ಕೆ ಬರ್ತಾ ಇದೆ ಅಂತ ಅವನು ಹೇಳೋದಿಲ್ಲ. ಆ ತಂತ್ರ ಮತ್ತು ವಿಧಾನಗಳನ್ನು ಕಲಾತ್ಮಕವಾಗಿ ಬಳಸಿ ರಾಜ್ಯವನ್ನು ಆಳಬೇಕು ಅನ್ನೋ ವಾದವನ್ನು ಆತನ ಮುಂದಿಡ್ತಾ ಇದ್ದಾನೆ. ಈ ಆಕ್ಸ್ಫರ್ಡ್ ಡಿಕ್ಷನರಿ ಈ ಸ್ಟೇಟ್ ಕ್ರಾಫ್ಟ್ ಅನ್ನುವ ಪದದ ಅರ್ಥ ಹೆಂಗಿರ್ತದೆ ಅಂತಂದರೆ ರಾಜ್ಯದ ವ್ಯವಹಾರಗಳ ಕೌಶಲ್ಯಪೂರ್ಣ ನಿರ್ವಹಣೆ, ಸ್ಕಿಲ್ಡ್ ಮ್ಯಾನೇಜ್ಮೆಂಟ್ ಆಫ್ ಸ್ಟೇಟ್ ಅಫೇರ್ಸ್. ರಾಜ್ಯದ ವ್ಯವಹಾರಗಳ ಕೌಶಲ್ಯಪೂರ್ಣ ನಿರ್ವಹಣೆ ಅಂದರೆ ರಾಜ್ಯವನ್ನು ಕೌಶಲ್ಯಪೂರ್ಣವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ರಾಜ್ಯದ ಆಡಳಿತವನ್ನು, ರಾಜ್ಯದ ದೈನಂದಿನ ವ್ಯವಹಾರಗಳನ್ನು, ರಾಜ್ಯದ ಆಗುಹೋಗುಗಳನ್ನು ಯಾವ ರೀತಿ ನಾವು ಒಂದು ಕೌಶಲ್ಯದಿಂದ, ಒಂದು ಕಲೆಯಿಂದ, ಒಂದು ವಿಧಾನದಿಂದ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸ್ಟೇಟ್ ಕ್ರಾಫ್ಟ್ ಹೇಳ್ತಾ ಇದೆ ಅನ್ನೋ ವಾದವನ್ನು, ವಿಚಾರವನ್ನು ನಮಗೆ ಆಕ್ಸ್ಫರ್ಡ್ ಡಿಕ್ಷನರಿ ನಮ್ಗೆ ಹೇಳ್ತಾ ಇದೆ. ಒಂದು ರಾಜ್ಯವನ್ನು ಆಳಬೇಕಾದ್ರೆ ಸಾಮಾನ್ಯವಾಗಿ ವಿದೇಶಿಯ ದಾಳಿಯ ಹೆದರಿಕೆ ಇರ್ತಾ ಇದೆ. ವಿದೇಶಿ ಶಕ್ತಿಗಳು ನಮ್ಮ ರಾಷ್ಟ್ರವನ್ನು ವಿಭಜಿಸಲಿಕ್ಕೆ ಅಥವಾ ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಅಥವಾ ನಮ್ಮ ರಾಜ್ಯದ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ತಮ್ಮದೇ ಆದ ವಿಧಾನಗಳನ್ನು ಅನುಸರಿಸ್ತಾ ಇರ್ತಾರೆ. ಈಗ ನಾವು ಕಾಣ್ತಾ ಇದ್ದೀವಿ, ಚೆಚೆನಿಯಾ ರಷ್ಯಾ ವಿಚಾರ ನೋಡಿದರೆ ಗೊತ್ತಾಗ್ತಾ ಇದೆ, ಇರಾನ್ ಗಿರಾಕ್ ವಿಚಾರ ನೋಡಿದರೆ ಗೊತ್ತಾಗ್ತಾ ಇದೆ, ಭಾರತ ಪಾಕಿಸ್ತಾನ ನೋಡಿದರೆ ಗೊತ್ತಾಗ್ತಾ ಇದೆ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ಬಲಹೀನ ಮಾಡಲಿಕ್ಕೆ ಅಥವಾ ಅದರ ಮೇಲೆ ದಾಳಿ ಮಾಡಲಿಕ್ಕೆ, ಅದನ್ನು ನಿಯಂತ್ರಿಸಲಿಕ್ಕೆ, ಅದರ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದನ್ನು ಕೂಡ ಕೌಶಲ್ಯಪೂರ್ಣವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನುವುದನ್ನು ಈತ ಸ್ಟೇಟ್ ಕ್ರಾಫ್ಟ್ನಲ್ಲಿ ನಮಗೆ ಅದ್ಭುತವಾದ ವಿವರಣೆಯನ್ನು ನೀಡ್ತಾ ಇದ್ದಾನೆ. ಈ ಸ್ಟೇಟ್ ಕ್ರಾಫ್ಟ್ ಅಂದರೆ ಹಂಗಿದ್ರೆ ಏನು? ಇದು ಆಳ್ವಿಕೆ, ರಕ್ಷಣೆ, ಅಭಿವೃದ್ಧಿ ಈ ಮೂರಕ್ಕೂ ಸಂಬಂಧಿಸಿದೆ. ರಾಷ್ಟ್ರವನ್ನು ಯಾವ ರೀತಿ ಆಳಬೇಕು ಅನ್ನುವುದಕ್ಕೆ ಇದು ಸಂಬಂಧಪಟ್ಟಿದೆ. ರಾಷ್ಟ್ರದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಇದರಲ್ಲಿ ಇದೆ. ರಾಷ್ಟ್ರವನ್ನು ಯಾವ ರೀತಿ ರಕ್ಷಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇದು ವಿವರಣೆಯನ್ನು ನೀಡ್ತಾ ಇದೆ. ಏಕೆಂದರೆ ಕೇವಲ ತಂತ್ರ, ಆಗಲೇ ಹೇಳಿದೆ ನಾನು, ಕೇವಲ ಮತ್ತು ತಂತ್ರ ಕೌಶಲ್ಯಗಳಿಂದ ಆಗೋದಿಲ್ಲ. ಅದನ್ನು ಯಾವ ರೀತಿ ಸಮರ್ಥವಾಗಿ ಬೆಳೆಸಬೇಕು, ಯಾವ ಸಮಯದಲ್ಲಿ, ಯಾವ ಸನ್ನಿವೇಶದಲ್ಲಿ ಬೆಳೆಸಬೇಕು, ಯಾರ ವಿರುದ್ಧ ಬೆಳೆಸಬೇಕು, ಆ ತಿಳುವಳಿಕೆ ಕೂಡ ರಾಷ್ಟ್ರಕ್ಕಿರಬೇಕು. ಯಾವುದು ಒಳಿತು ಯಾವುದು ಕೆಡಿತು ಅನ್ನುವುದರ ತಿಳುವಳಿಕೆ ಕೂಡ ಅದಕ್ಕಿರಬೇಕು. ಅದೇ ಕಾರಣಕ್ಕಾಗಿ ಈತ ದಿ ಪ್ರಿನ್ಸ್ ಅನ್ನುವ ಕೃತಿಯಲ್ಲಿ ಅರಸ ಅಂದರೆ ಯಾರ ರಾಷ್ಟ್ರವನ್ನು ಆಳ್ತಾ ಇದ್ದಾನೆ ಆತ ಯಾವ ವಿಧಾನಗಳನ್ನು, ಯಾವ ಕೌಶಲ್ಯಗಳನ್ನು, ಯಾವ ತಂತ್ರಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ವಿವರಣೆಗಳನ್ನು ನೀಡ್ತಾ ಇದ್ದಾನೆ. ಕೇವಲ ಅಧಿಕಾರವನ್ನು ಹೊಂದುವುದೇ ಮುಖ್ಯ ಅಲ್ಲ, ಅಧಿಕಾರ ಗಳಿಸುವುದು ಮಾತ್ರ ಮುಖ್ಯವಲ್ಲ, ಅದನ್ನು ಉಳಿಸಿಕೊಳ್ಳುವುದೂ ಮುಖ್ಯ ಅನ್ನುವ ವಾದವನ್ನು ಈತನ ಮುಂದಿಡ್ತಾ ಇದ್ದಾನೆ. ನೀವು ಯಾವ ಮೂಲದಿಂದ ಅಧಿಕಾರ ಪಡ್ಕೊಂಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಅಧಿಕಾರವನ್ನು ಗಳಿಸಿಕೊಂಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಯಾವ ರೀತಿ ಬಳಸಿಕೊಂಡು ಹೋಗ್ತಾ ಇದ್ದೀರಿ. ಉಳಿಸಿಕೊಳ್ಳುವುದು ಮುಖ್ಯ, ಬಳಸಿಕೊಳ್ಳುವುದು ಮುಖ್ಯ, ಅದನ್ನು
ಅರಸ ಯಾವ ರೀತಿ ಮಾಡಬೇಕು ಅಂತ ಇವನು ಹೇಳ್ತಾ ಇದ್ದಾನೆ. ಅಂದರೆ ಒಬ್ಬ ಯಶಸ್ವಿ ಆಡಳಿತಗಾರ ಆಗಬೇಕಾದ್ರೆ, ಒಬ್ಬ ಸಮರ್ಥ ಅರಸನಾಗಬೇಕಾದ್ರೆ, ರಾಜ್ಯ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಬೇಕಾದ್ರೆ ತಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಯವಸ್ಥಿತವಾದ ವೈಜ್ಞಾನಿಕವಾದ ತನ್ನದೇ ಆದ ಒಂದು ವಾದ ಸರಣಿಯನ್ನು ಈತ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಅದನ್ನೇ ನಮ್ಮ ಸಿಲೆಬಸ್ನಲ್ಲಿ, ನಮ್ಮ ಅಧ್ಯಯನದಲ್ಲಿ ನಾವುಗಳು ಮೆಕ್ಯಾಬಿಲಿ ಅರಸನಿಗೆ ನೀಡಿದ ಅಥವಾ ರಾಜಕುಮಾರನಿಗೆ ನೀಡಿದ ಸಲಹೆಗಳು, ಅಡ್ವೈಸ್ ಟು ದ ಪ್ರಿನ್ಸ್ ಅಂತ ಹೇಳ್ತಾ ಇದ್ದೀವಿ. ಆತನ ಕೃತಿ ಹೆಸರೇ ದಿ ಪ್ರಿನ್ಸ್. ಆ ದ ಪ್ರಿನ್ಸ್ ಅನ್ನುವ ಕೃತಿಯಲ್ಲಿ ಅಡ್ವೈಸ್ ಟು ದ ಪ್ರಿನ್ಸ್, ಅರಸನಿಗೆ ಸಲಹೆಗಳನ್ನು, ಅರಸನಿಗೆ ಮಾರ್ಗದರ್ಶನಗಳನ್ನು, ಉಪದೇಶಗಳನ್ನು ನೀಡ್ತಾ ಇದ್ದೇನೆ. ಅವು ಸುಮಾರು ಒಂದು 18-19 ಉಪದೇಶಗಳಿರಬೇಕು. ಅವುಗಳನ್ನು ತಮ್ಮೊಂದಿಗೆ ನಾನು ಚರ್ಚಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಧಿಕಾರವನ್ನು ನಿರ್ದಯವಾಗಿ ಬಳಸಬೇಕು. ನೋಡ್ರ, ಆತನ ಮೊದಲನೇ ವಿಚಾರ ಅಲ್ಲಿ ಹೇಳಿದ ಅಧಿಕಾರವನ್ನು ಬಳಸಬೇಕು ಅಂತ ಹೇಳಿದ. ಆದರೆ ಅಧಿಕಾರವನ್ನು ಕೇವಲ ಬಳಸುವುದು ಮಾತ್ರವಲ್ಲ, ಅಧಿಕಾರವನ್ನು ನಿರ್ದಯವಾಗಿ ಬಳಸಬೇಕು. ಅಧಿಕಾರವನ್ನು ಬಳಸುವಂಥ ಸಮಯದಲ್ಲಿ ಪ್ರಸಂಗ ಮತ್ತು ಪರಿಸ್ಥಿತಿ ಬಂದರೆ ಕರುಣೆ, ದಯೆ, ಮಮತೆ ಇವು ಯಾವುದನ್ನೂ ತೋರಿಸದೆ ಅಧಿಕಾರವನ್ನು ಚಲಾಯಿಸಬೇಕು. ಯಾಕೆಂದರೆ ರಾಜ್ಯ ರಕ್ಷಣೆ ಇಲ್ಲಿ ಮುಖ್ಯವಾಗಿರ್ತಾ ಇದೆ, ರಾಜ್ಯದ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿರ್ತಾ ಇದೆ. ಆ ಕಾರಣದಿಂದಾಗಿ ಅರಸನನ್ನು ವಿರೋಧಿಸುವವರನ್ನು, ಆತನ ವಿಚಾರ ಸಿದ್ಧಾಂತಗಳನ್ನು ವಿರೋಧಿಸುವವರನ್ನು, ಆಡಳಿತಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರನ್ನು ಶಿಕ್ಷಿಸಬೇಕು, ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕು ಅನ್ನುವ ವಾದವನ್ನು ಈತ ನಮ್ಮ ಮುಂದಿಡ್ತಾ ಇದ್ದಾನೆ. ಇದಕ್ಕೆ ಇನ್ನೂ ಒಂದು ಸಮರ್ಥನೆಯನ್ನು ಕೊಡ್ತಾ ಇದ್ದಾನೆ. ಪ್ರಸಂಗ ಬಂದರೆ ರಕ್ತಪಾತವಾದರೂ ಕೂಡ ಹೆದರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅರಸ ನಿರ್ದಾಕ್ಷಿಣ್ಯವಾಗಿ, ನಿರ್ದಯವಾಗಿ, ಕರುಣೆ ಮತ್ತು ಪ್ರೀತಿ ಇಲ್ಲದೆ ತನ್ನ ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋ ವಾದವನ್ನು ನಮ್ಮ ಮುಂದಿಡ್ತಾ ಇದ್ದಾನೆ. ಇನ್ನು ಈತನ ಎರಡನೇ ಸಲಹೆ ಏನು ಭಾಳ ಅದ್ಭುತವಾಗಿದೆ. ಆತನಲ್ಲಿ ನರಿಯ ಜಾಣ್ಮೆ ಇರಬೇಕಂತೆ, ಸಿಂಹದ ಬಲ ಇರಬೇಕಂತೆ. ನಾವು ನಮ್ಮ ಪೌರಾಣಿಕ ಕಥೆಗಳಲ್ಲಿ ಓದ್ತೀವಿ, ನರಿ ಅತ್ಯಂತ ಜಾನಪ್ರಾಣಿ ಅಂತೇಳಿ, ಸಿಂಹ ಅತ್ಯಂತ ಬಲಾಢ್ಯ ಬಲಶಾಲಿ ಪ್ರಾಣಿ ಅನ್ನೋದನ್ನು ನಾವುಗಳು ಓದ್ತಾ ಇದ್ದೀವಿ. ಈ ಎರಡೂ ಗುಣ ಅರಸನಲ್ಲಿರಬೇಕು. ಆತನಲ್ಲಿ ಕೇವಲ ಶಕ್ತಿ ಇದ್ದರೆ ನಡೆಯುವುದಿಲ್ಲ, ಕೇವಲ ಜಾಣ್ಮೆ ಇದ್ದರೆ ನಡೆಯೋದಿಲ್ಲ. ಜಾಣ್ಮೆ ಮತ್ತು ಶಕ್ತಿ, ಬಲ ಮತ್ತು ಯುಕ್ತಿ ಎರಡೂ ಇದ್ದರೆ ಮಾತ್ರ ಆತ ಬದುಕ್ತಾ ಇದ್ದಾನೆ, ಯಶಸ್ವಿ ಆಗ್ತಾ ಇದ್ದಾನೆ, ಆ ರಾಷ್ಟ್ರವನ್ನು ಮುನ್ನಡೆಸ್ತಾನೆ ಅನ್ನುವ ವಿಚಾರವನ್ನು ಅವನು ಹೇಳ್ತಾ ಇದ್ದಾನೆ. ಅಂದರೆ ಅವನಲ್ಲಿ ನರಿಯಂಥ ಜಾಣ್ಮೆ ಇರಬೇಕು, ಅದರ ಜೊತೆಗೆ ಸಿಂಹದಂಥ ಬಲ ಇರಬೇಕು. ಕೇವಲ ಬಲವಿದ್ದರೆ ಮಾತ್ರ ಸಾಲೋದಿಲ್ಲ, ಕೆಲವು ಜಾಣ್ಮೆ ಇದ್ದರೆ ಸಾಲೋದಿಲ್ಲ. ಜಾಣ್ಮೆ ಮತ್ತು ಬಲದ ಸಮ್ಮಿಲನವಾಗಿದ್ದರೆ, ಯಾವ ಅರಸನಲ್ಲಿ ಜಾಣ್ಮೆ ಮತ್ತು ಬಲದ ಸಮ್ಮಿಲನವಾಗಿದೆ ಆ ಅರಸ ಯಶಸ್ವಿ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಏಕೆಂದರೆ ಇಲ್ಲಿ ನಾವು ಪೌರಾಣಿಕ ಕಥೆಗಳಲ್ಲಿ ಓದ್ತೀವಿ, ಸಿಂಹವನ್ನು ಒಂದು ಬಲೆಯಲ್ಲಿ ಹಾಕಿ ಹಿಡಿದಿಟ್ಟರೆ, ಪಂಜರದಲ್ಲಿ ಹಿಡಿದಿಟ್ಟರೆ ತಪ್ಪಿಸಿಕೊಳ್ಳುವ ವಿಧಾನದ ಬಗ್ಗೆ ಅದು ವಿಚಾರ ಮಾಡೋದಿಲ್ಲ ಅಂತ. ಯಾಕಂದರೆ ಅದರಲ್ಲಿ ಜಾಣ್ಮೆ ಇಲ್ಲ. ಅದೇ ನರಿಯನ್ನು ನೀವು ಒಂದು ಬಲೆಯಲ್ಲಿ ಹಾಕಿಟ್ಟರೆ, ಒಂದು ಪಂಜರದಲ್ಲಿ ಹಾಕಿಟ್ಟರೆ, ಅದು 108 ವಿಧಾನಗಳ ಬಗ್ಗೆ ವಿಚಾರ ಮಾಡ್ತಾ ಇದೆ. ಅಂಥ ಒಂದು ಬುದ್ಧಿ, ಅಂಥ ಒಂದು ಜಾಣ್ಮೆ, ಅಂಥ ಒಂದು ಚಾಣಾಕ್ಷತೆ, ಅಂಥ ಒಂದು ತಿಳುವಳಿಕೆ ಇವನಲ್ಲಿರಬೇಕು. ಇಂಥ ಜಾಣ್ಮೆ ಚಾಣಾಕ್ಷತೆ ಏನಾದರೂ ಈತನಲ್ಲಿದ್ದರೆ, ಇಂಥ ಬಲ ಮತ್ತು ಯುಕ್ತಿ ಈತನಲ್ಲಿದ್ದರೆ ಆತ ತನ್ನ ಗುರಿಯನ್ನು ಅತ್ಯಂತ ಸುಲಭವಾಗಿ ತಲುಪ್ತಾನೆ. ಸದೃಢ ರಾಷ್ಟ್ರವನ್ನು ಕಟ್ತಾ ಇದ್ದಾನೆ, ಬಲಾಢ್ಯ ರಾಷ್ಟ್ರವನ್ನು ಕಟ್ತಾ ಇದ್ದಾನೆ, ಜನಬೆಂಬಲವನ್ನು ಗಳಿಸ್ತಾ ಇದ್ದಾನೆ ಅನ್ನೋ ವಿಚಾರನ ನಮ್ಮ ಮುಂದಿಡ್ತಾ ಇದ್ದಾನೆ. ಇನ್ನು ಮೂರನೆಯದು ಗುರಿಗಿಂತ ಸಾಧನ ಮುಖ್ಯವಾಗಿರಬೇಕು. ನಾನು ಆಗಲೇ ಹೇಳಿದೆ ನಿಮಗೆ, ಗುರಿಗಿಂತ ಸಾಧನ ಮುಖ್ಯವಾಗಿರಬೇಕು. ಅರಸ ತನ್ನ ಗುರಿಯನ್ನು ತಲುಪಬೇಕಾದರೆ ಯಾವ ಮಾರ್ಗವನ್ನಾದರೂ ಅನುಸರಿಸಬೇಕು. ರಾಷ್ಟ್ರದ ರಕ್ಷಣೆಗಾಗಿ, ಪ್ರಜೆಗಳ ಕಲ್ಯಾಣಕ್ಕಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ, ತನ್ನ ಗುರಿಯನ್ನು ತಲುಪುವುದಕ್ಕಾಗಿ ಈ ಅರಸ ಯಾವ ಸಾಧನವನ್ನು ಬಳಸ್ತಾನೆ ಅನ್ನೋದು ಮುಖ್ಯವಲ್ಲ. ಆದರೆ ಒಂದು ಸಾಧನವನ್ನು ಬಳಸಿ, ಅದು ವಾಮ ಮಾರ್ಗವಾಗಿರ್ಬೋದು, ಅದು ಕುತಂತ್ರವಾಗಿರ್ಬೋದು, ಅದು
ರಾಜ್ಯದ ಹಿತದೃಷ್ಟಿಯಿಂದ ಇದ್ದಾಗ ಅದನ್ನು ಈತ ಸಮರ್ಥಿಸಿಕೊಳ್ತಾ ಇದ್ದಾನೆ. ಯಾಕಂದರೆ ಮೆಕ್ಯಾವೆಲಿಯ ಪ್ರಕಾರ ಅರಸನಿಗೆ ರಾಜ್ಯದ ಹಿತಕ್ಕಿಂತ, ಜನರ ಹಿತಕ್ಕಿಂತ, ರಾಜ್ಯದ ರಕ್ಷಣೆಕ್ಕಿಂತ ಮತ್ತೊಂದು ಬೇರೆ ಯಾವುದೂ ಇಲ್ಲ. ಅಂಥ ಸಮಯದಲ್ಲಿ ಪ್ರಾಮಾಣಿಕತೆಯ ಬಗ್ಗೆ ಅಥವಾ ನ್ಯಾಯದ ಬಗ್ಗೆ ವಿಚಾರ ಮಾಡಿದರೆ ತಪ್ಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಅನ್ಯಾಯ ಮಾಡಿದರೂ ಸರಿ, ವಾಮ ಮಾರ್ಗ ತಲುಪಿದರೂ ಸರಿ, ನೈತಿಕತೆಯನ್ನು ಬಿಟ್ಟರೂ ಸರಿ, ಆದರೆ ಗುರಿ ತಲುಪಿ ತನ್ನ ಜನರ, ತನ್ನ ರಾಷ್ಟ್ರದ ರಕ್ಷಣೆ ಮತ್ತು ಕಲ್ಯಾಣ ಮಾಡಬೇಕು ಅನ್ನೋ ವಾದವನ್ನು ಈತ ನಮ್ಮ ಮುಂದಿಡ್ತಾ ಇದ್ದಾನೆ. ಆದರೆ ಬಹಳಷ್ಟು ಜನ ಅದನ್ನು ಟೀಕಿಸ್ತಾರೆ. ಯಾಕೆಂದರೆ ಕೆಲವು ಬಾರಿ ವಾಮ ಮಾರ್ಗವನ್ನು ಅನುಸರಿಸುವ ಮೂಲಕ, ನೈತಿಕತೆಯಿಂದ ಹೊರಬಂದು ರಾಜ್ಯವನ್ನು ಆಳುವ ಮೂಲಕ ಅರಸ ಅಧಿಕಾರದ ದುರುಪಯೋಗ ಮಾಡಿಕೊಳ್ಬೋದು, ಆತ ದುರಂಕಾರಿ ಆಗ್ಬೋದು, ಅಲ್ಲಿ ಒಂದು ವಿಶಿಷ್ಟ ವ್ಯವಸ್ಥೆ ಬಂದು ಆತ ನಿರಂಕುಶವಾಗಿ ವರ್ತಿಸ್ಬೋದು ಅನ್ನೋ ವಾದವನ್ನು ಕೆಲವು ಜನ ನಮ್ಮ ಮುಂದಿಡ್ತಾ ಇದ್ದಾರೆ. ಆದರೆ ಈತ ಅದನ್ನು ಒಪ್ಪೋದಿಲ್ಲ. ಅರಸನಾದವನು ನಿರಂಕುಶವಾಗಿರಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಇದನ್ನು ನಾಲ್ಕನೇ ವಿಚಾರ, ವೈರಿಯ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿರಬೇಕು. ಯಾವನು ಅರಸನಾಗ್ತಾ ಇದ್ದಾನೆ, ಯಾವನು ರಾಷ್ಟ್ರದ ಆಡಳಿತದ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾನೆ, ಅವನಿಗೆ ತನ್ನ ವೈರಿ, ಅದು ಆಂತರಿಕ ವೈರಿ ಆಗಿರ್ಬೋದು, ಬಾಹ್ಯ ವೈರಿ ಆಗಿರ್ಬೋದು, ಆ ವೈರಿಯ ಬಗ್ಗೆ, ತನ್ನ ರಾಷ್ಟ್ರದ ವೈರಿಯ ಬಗ್ಗೆ, ತನ್ನ ರಾಷ್ಟ್ರವನ್ನು ಹಾಳು ಮಾಡಲು, ತನ್ನ ರಾಷ್ಟ್ರವನ್ನು ವಿಭಜಿಸಲು ಅಥವಾ ತನ್ನ ರಾಷ್ಟ್ರದ ವ್ಯವಸ್ಥೆಯನ್ನು ಕೆಡಿಸಲಿಕ್ಕೆ ಪ್ರಯತ್ನಿಸ್ತಿರುವಂಥ ವೈರಿಗಳ ಬಗ್ಗೆ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಪ್ರತಿತಂತ್ರವನ್ನು, ಕುತಂತ್ರವನ್ನು ಮಾಡಿ ಈತ ರಾಜ್ಯಾಡಳಿತವನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವಶ್ಯಕ ಬಂದರೆ ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕು, ಸಾಧ್ಯ ಆಗಲಿಲ್ಲ ಅಂದರೆ ಯುದ್ಧನೂ ಮಾಡಬೇಕು ಅಂತ ಹೇಳ್ತಾನೆ. ವೈರಿ ನಮಗಿಂತ ಬಲಶಾಲಿಯಾಗಿದ್ದರೆ, ಬಲಾಢ್ಯನಾಗಿದ್ದರೆ, ಜಾಣ್ಮೆಯಿಂದ ಅವನೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ರಾಜ್ಯ ರಕ್ಷಣೆ ಮಾಡಬೇಕು. ವೈರಿ ನಮಗಿಂತ ಬಲಹೀನವಾಗಿದ್ದರೆ ಅವನ ಮೇಲೆ ದಾಳಿ ಮಾಡಿ ಆ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡು ರಾಜ್ಯ ವಿಸ್ತಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅಲ್ಲಿ ಏನು ಹೇಳ್ತಾ ಇದ್ದಾನಲ್ಲ, ತಂತ್ರ ಮತ್ತು ವಿಧಾನ ಇವುಗಳನ್ನು ಕಲಾತ್ಮಕವಾಗಿ ಬಳಸಬೇಕು. ಯಾವ ಸಮಯದಲ್ಲಿ ಯಾರ ವಿರುದ್ಧ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಈತ ಅತ್ಯಂತ ವ್ಯವಸ್ಥಿತವಾಗಿ ತಿಳಿದಿರಬೇಕು. ಯಾವಾಗ ವೈರಿಯ ಬಗ್ಗೆ ನಮಗೆ ತಿಳುವಳಿಕೆ ಇರ್ತಾ ಇದೆ, ಆತನ ಸಾಮರ್ಥ್ಯದ ಬಗ್ಗೆ ನಮಗೆ ಅರಿವು ಇರ್ತಾ ಇದೆ, ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇದ್ದು ನಮ್ಮ ರಾಷ್ಟ್ರವನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀವಿ ಅಂತ ಇಲ್ಲಿ ಆತ ನಮ್ಗೆ ಹೇಳ್ತಾ ಇದ್ದೇನೆ. ಇನ್ನು ಈತನ 5ನೇ ಸಲಹೆ ಏನಪ್ಪ ಅಂದರೆ, ಶಾಂತಿಗೆ ಗಮನವನ್ನು ಕೊಡ್ಕೋಬೇಕು. ರಾಷ್ಟ್ರದಲ್ಲಿ, ತನ್ನ ರಾಜ್ಯದಲ್ಲಿ, ತನ್ನ ಆಡಳಿತದಲ್ಲಿ ಶಾಂತಿ ಇರಬೇಕು ಅನ್ನೋದನ್ನು ಈತ ನೋಡಿಕೊಳ್ಬೇಕು. ಶಾಂತಿಗೆ ಭಂಗ ಬಾರದಂತೆ, ಸಾಮಾಜಿಕ ವ್ಯವಸ್ಥೆ ಹಾಳಾಗದಂತೆ, ಆಡಳಿತಕ್ಕೆ ಯಾವುದೇ ತೊಂದರೆಯಾಗದಂತೆ ಸುಸೂತ್ರವಾಗಿ, ವ್ಯವಸ್ಥಿತವಾಗಿ, ಶಾಂತಿಯುತವಾಗಿ ರಾಷ್ಟ್ರವನ್ನು ಮುನ್ನಡೆಸಬೇಕು. ರಾಷ್ಟ್ರವನ್ನು ಮುನ್ನಡೆಸುವಂಥ ಸಮಯದಲ್ಲಿ ಯಾವುದೇ ಪ್ರಸಂಗದಲ್ಲಿಯೂ ರಾಷ್ಟ್ರದ ಶಾಂತಿಗೆ ಭಂಗ ಬಾರದಂತೆ, ಸುವ್ಯವಸ್ಥೆ ಹಾಳಾಗದಂತೆ ನೋಡಿಕೊಳ್ಳುವುದನ್ನು ಈತ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ನೋಡ್ರಿ, ಮತ್ತೊಂದು ಸ್ವಲ್ಪ ಕಾಂಟ್ರಾಡಿಕ್ಟರಿ ಅನ್ನಿಸ್ತದೆ. ನಿರ್ದಯವಾಗಿ ವರ್ತಿಸಬೇಕು ಅಂತ ಹೇಳ್ತಾ ಇದ್ದಾನೆ, ನಿರಂಕುಶವಾಗಿ ವರ್ತಿಸಬೇಕು ಅಂತ ಹೇಳ್ತಾನೆ. ಆವಾಗ ರಕ್ತಪಾತವಾದರೂ ಸರಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಬಂದು ಶಾಂತಿಗೆ ಒತ್ತನ್ನು ನೀಡ್ತಾ ಇದ್ದಾನೆ. ಇಲ್ಲಿ ಅವನೇನು ಹೇಳ್ತಾ ಇದ್ದಾನೆ, ರಕ್ತಪಾತಕದ ಮೂಲಕವಾದರೂ ಕೂಡ ನೀವು ರಾಷ್ಟ್ರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಅನ್ನೋ ವಾದವನ್ನು ಆತನ ಮುಂದಿಡ್ತಾ ಇದ್ದಾನೆ. ಇನ್ನು ನೀತಿ ಸಂಹಿತೆಯನ್ನು ಪಾಲಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಮೆಕ್ಯಾವೆಲಿಯ ಪ್ರಕಾರ 2 ಪ್ರಕಾರದ ನೀತಿ ಸಂಹಿತೆಗಳಿದ್ದಾವೆ, ಒಂದು ಅರಸನಿಗೆ, ಇನ್ನೊಂದು ಜನರಿಗೆ. ಜನರು ತಮ್ಮ ನೀತಿ ಸಂಹಿತೆಗಳನ್ನು, ಈ ನೀತಿ ಸಂಹಿತೆ ಅಂದರೆ ನಾವು ಇವತ್ತು ಸಂವಿಧಾನ ಹೇಳ್ಬೋದು. ಸಂವಿಧಾನ ನಮಗೆ ಏನನ್ನು ಮಾಡಲಿಕ್ಕೆ ಹೇಳಿದೆ, ಏನನ್ನು ಮಾಡಬಾರದು ಹೇಳಿದೆ, ಅದನ್ನು ಪಾಲಿಸಬೇಕು. ಕೇವಲ ಪ್ರಜೆಗಳು ಮಾತ್ರವಲ್ಲ, ಅರಸ ಕೂಡ ಇದನ್ನು ಪಾಲಿಸಬೇಕು ಅಂತ ಈತ ಪ್ರತಿಪಾದಿಸ್ತಾ ಇದ್ದಾನೆ. ರಾಷ್ಟ್ರದ ಹಿತದೃಷ್ಟಿಯಿಂದ, ರಾಜ್ಯದ ಕಲ್ಯಾಣದ ಹಿತದೃಷ್ಟಿಯಿಂದ, ಅಭಿವೃದ್ಧಿ ಹಿತದೃಷ್ಟಿಯಿಂದ ಇವರಿಬ್ಬರು ಅಂದರೆ ಅರಸ ಮತ್ತು ಪ್ರಜೆಗಳು ನೈತಿಕವಾಗಿ ನಡೆದುಕೊಂಡ್ರೆ, ನೀತಿ ಸಂಹಿತೆಗಳನ್ನು ಪಾಲಿಸಿದರೆ ರಾಷ್ಟ್ರ ಅತ್ಯಂತ ಯಶಸ್ವಿಯಾಗ್ತಾ ಇದೆ,
ಬಲಾಢ್ಯವಾಗ್ತಾ ಇದೆ ಅನ್ನೋ ವಾದವನ್ನು ಅವನ ಮುಂದಿಡ್ತಾ ಇದ್ದಾನೆ. ಅಲ್ಲಿ ಹೇಳಿದಾನೆ ನಿರಂಕುಶವಾಗಬೇಕು ಅಂತೇಳಿ. ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕೆಲವು ಸಮಯದಲ್ಲಿ ಈತ ನೀತಿಭ್ರಷ್ಟನಾದರೂ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆದರೆ ಜನರು ಮಾತ್ರ ನೀತಿಭ್ರಷ್ಟರಾಗಬಾರ್ದು ಅಂತ ಹೇಳ್ತಾನೆ. ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ರಾಜ್ಯವನ್ನು ರಕ್ಷಿಸಲಿಕ್ಕೆ, ರಾಜ್ಯವನ್ನು ಬೆಳೆಸಲಿಕ್ಕೆ, ಪ್ರಜೆಗಳ ಕಲ್ಯಾಣವನ್ನು ಮಾಡಲಿಕ್ಕೆ ಈತ ನೀತಿಭ್ರಷ್ಟನಾದರೆ ನಡೀತಾ ಇದೆ. ಆದರೆ ಪ್ರಜೆಗಳು ನೀತಿಭ್ರಷ್ಟರಾಗಬಾರದು ಅನ್ನೋ ವಾದವನ್ನು ಈತ ನಮ್ಮ ಮುಂದಿಡ್ತಾ ಇದ್ದಾನೆ. ಇನ್ನು ಈತನ ಇನ್ನೊಂದು ಸಲಹೆ ಏನಪ್ಪ ಅಂತಂದರೆ, ತಾನು ತೆಗೆದುಕೊಂಡ ನಿರ್ಧಾರಗಳಿಗೆ ಅಂಟಿಕೊಳ್ಳಬೇಕು. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ? ಯಾಕಂದರೆ ಅವನು ಹೇಳ್ತಾ ಇದ್ದಾನೆ, ಅರಸ ಏನೇ ಮಾಡಿದರೂ ರಾಜ್ಯಕ್ಕಾಗಿ ಮಾಡ್ತಾ ಇದ್ದಾನೆ, ಅರಸ ಏನೇ ಮಾಡಿದರೂ ಪ್ರಜೆಗಳಿಗೆ ಮಾಡ್ತಾ ಇದ್ದಾನೆ, ಅವರ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾನೆ, ರಾಷ್ಟ್ರದ ಹಿತ ಕಾಪಾಡಲಿಕ್ಕೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಆತ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರ್ತಾ ಇದ್ದಾನೆ ಆ ನಿರ್ಧಾರಕ್ಕೆ ಅಂಟಿಕೊಳ್ಳಬೇಕು. ಯಾವುದೇ ಸನ್ನಿವೇಶ ಮತ್ತು ಪ್ರಸಂಗ ಬಂದಾಗ ಆ ನಿರ್ಧಾರದಿಂದ ಹಿಂದೆ ಸರಿಯಬಾರದು. ಆತನ ದ ಡಿಸ್ಕೋರ್ಸಸ್ ಆಫ್ ದ ಫಸ್ಟ್ ಡಿಕೇಡ್ ಆಫ್ ಲೀವಿ ಗ್ರಂಥದಲ್ಲಿ ಹಿಂಗೆ ಹೇಳ್ತಾನೆ, ಆಡಳಿತಗಾರನು ತಪ್ಪು ಮಾಡಿದ್ದನೆಂದು ಆರೋಪಿಸಿದಾಗ ಅದರ ಫಲಿತಾಂಶವು ಉತ್ತಮವಾಗಿದ್ದರೆ ಆಡಳಿತಗಾರನು ಆಪಾದನೆಯಿಂದ ಮುಕ್ತವಾದಂತೆ ಅಂತ ಹೇಳ್ತಾನೆ. ಒಂದು ನಿರ್ಣಯವನ್ನು ಆತ ತೆಗೆದುಕೊಳ್ತಾ ಇದ್ದಾನೆ. ಆ ನಿರ್ಣಯ ತಪ್ಪಾಗಿದೆಯಾ ಅಂತ ಜನರಲ್ಲಿ ಅನಿಸಿದರೆ, ಆ ನಿರ್ಣಯದಿಂದ ದೇಶದ ಹಿತಾಸಕ್ತಿಗೆ ಅನುಕೂಲ ಆಗಿಲ್ಲ ಅಂತ ಏನಾದರೂ ಜನತೆಗೆ ಅನಿಸಿದರೆ ಅದು ಸರಿಯಲ್ಲ. ಅದರಿಂದ ರಾಷ್ಟ್ರಕ್ಕೆ ಉತ್ತಮವಾಗಿದ್ದರೆ, ಅದರಿಂದ ರಾಷ್ಟ್ರಕ್ಕೆ ಅನುಕೂಲವಾಗಿದ್ದರೆ ಆತ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತೀನಿ. ಅಂದರೆ ಈತನ ನಿರ್ಣಯಗಳು ಅಚಲವಾಗಿರಬೇಕು. ಪ್ರಸಂಗ, ಸನ್ನಿವೇಶ, ಪರಿಸ್ಥಿತಿ, ಅವಶ್ಯಕತೆ, ಅಧಿಕಾರ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾಯಿಸುತ್ತಾ ಹೋಗಬಾರದು. ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಜಾರಿಗೆ ತರಬೇಕು ಅಂತ ಇವನು ನಮ್ಮ ಮುಂದೆ ಹೇಳ್ತಾ ಇದ್ದಾನೆ. ಇನ್ನಿತರ ಜೊತೆಗೆ ಈತ ಇನ್ನೊಂದು ವಾದವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಈತ ಒಬ್ಬ ಸದೃಢ ಸೈನಿಕ ಮತ್ತು ಸಬಲ ಕಮಾಂಡರ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯುದ್ಧ ಕಲೆ ಇವನಿಗೆ ಗೊತ್ತಿರಬೇಕು. ಯಾವನು ಅರಸನಾಗ್ತಾ ಇದ್ದಾನೆ ಅವನಿಗೆ ಸೈನಿಕ ಆಗುವ ಸಾಮರ್ಥ್ಯವೂ ಇರಬೇಕು, ಕಮಾಂಡರ್ ಆಗುವ, ಆ ಸೈನ್ಯದ ಮುಂದಾಳತ್ವವನ್ನು ವಹಿಸುವ, ಆ ಸೈನ್ಯವನ್ನು ಮುನ್ನಡೆಸಿ ರಾಷ್ಟ್ರವನ್ನು ರಕ್ಷಿಸುವ, ಗೆಲ್ಲುವ ಸಾಮರ್ಥ್ಯ ಕೂಡ ಅವನಲ್ಲಿರಬೇಕು ಅನ್ನೋ ವಾದವನ್ನು ನಮ್ಮ ಮುಂದಿಡ್ತಾ ಇದ್ದಾನೆ. ಕೇವಲ ಸೈನಿಕರು ಮಾತ್ರ ರಾಷ್ಟ್ರವನ್ನು ರಕ್ಷಿಸುವುದಿಲ್ಲ, ಕೇವಲ ಸೈನಿಕರಿಂದ ಮಾತ್ರ ರಾಷ್ಟ್ರ ರಕ್ಷಣೆ ಆಗೋದಿಲ್ಲ. ಆ ಸೈನಿಕರಿಗೆ ಉತ್ತಮವಾದ ಒಬ್ಬ ಕಮಾಂಡರ್ ಬೇಕು, ಒಬ್ಬ ಆಡಳಿತಗಾರ ಬೇಕು, ಒಬ್ಬ ಮುಖ್ಯಸ್ಥ ಬೇಕು. ಆದ್ದರಿಂದ ಈತನಿಗೆ ಸೈನ್ಯದ ಬಗ್ಗೆ ಸಂಪೂರ್ಣವಾದ ಜ್ಞಾನ, ತಿಳುವಳಿಕೆ ಇರಬೇಕು ಅನ್ನೋ ವಾದವನ್ನು ನಮಗೆ ಹೇಳ್ತಾ ಇದ್ದಾನೆ. ಒಂದು ಬಲಿಷ್ಠ, ಒಂದು ಸದೃಢ ಸೈನ್ಯವನ್ನು ಕಟ್ಟಬೇಕಾದ್ರೆ ಅರಸನಿಗೆ ಸೈನ್ಯದ ಬಗ್ಗೆ ಜ್ಞಾನವಿರಬೇಕು, ಅದನ್ನು ಮುನ್ನಡೆಸುವ ಸಾಮರ್ಥ್ಯ ಇರಬೇಕು. ತನ್ನ ಸೇನೆಯನ್ನು ಸದಾ ಸಿದ್ಧತೆಯಲ್ಲಿ ಈತ ಇಡಬೇಕು ಅನ್ನುವ ಸಲಹೆಯನ್ನು ಇಲ್ಲಿ ಮಕ್ಯಾವೆಲ್ಲಿ ನೀಡ್ತಾ ಇದ್ದಾನೆ. ಆತನ ಮುಂದಿನ ಸಲಹೆ ಜನಪ್ರಿಯತೆಯನ್ನು ಗಳಿಸಿಕೊಳ್ಬೇಕು. ನೋಡ್ರಿ, ಅರಸ ಅಧಿಕಾರದಲ್ಲಿರಬೇಕಾದ್ರೆ ಜನ ಬೆಂಬಲ ಬೇಕು, ಜನರ ಸಹಕಾರ ಬೇಕು, ಜನರ ಸಹಾಯ ಬೇಕು. ಜನ ದಂಗೆ ಎದ್ದರೆ ಅರಸ ಅಧಿಕಾರದಲ್ಲಿ ಉಳಿಯುವುದು ಕಷ್ಟ ಆಗ್ತಾ ಇದೆ. ಆ ಕಾರಣಕ್ಕೆ ಈತ ನಮಗೆ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅರಸನಾಗುವವನು ಜನಪ್ರಿಯತೆಯನ್ನು ಗಳಿಸಬೇಕು. ಜನಪ್ರಿಯತೆಯನ್ನು ಗಳಿಸಬೇಕು ಅಂದರೆ ಯಾವುದೋ ವಾಮಮಾರ್ಗವನ್ನು ಹಿಡಿದಲ್ಲ, ಒಳ್ಳೆಯ ಆಡಳಿತದ ಮೂಲಕ, ಒಳ್ಳೆಯ ನೀತಿಗಳ ಮೂಲಕ, ಒಳ್ಳೆಯ ನಿರ್ಧಾರಗಳ ಮೂಲಕ, ರಾಷ್ಟ್ರವನ್ನು ರಕ್ಷಣೆಯನ್ನು ಮಾಡುವ ಮೂಲಕ ಆತ ಒಳ್ಳೆಯ ಅರಸ ಆಗಬೇಕು, ಜನರ ಬೆಂಬಲವನ್ನು ಗಳಿಸಬೇಕು. ಆತ ಎಂಥ ಒಂದು ವ್ಯವಸ್ಥೆಯನ್ನು, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಂತಂದರೆ ಜನ ಆತನನ್ನು ನಿರಂತರವಾಗಿ ಬೆಂಬಲಿಸುವಂತಿರಬೇಕು. ಜನಪ್ರಿಯತೆಗಾಗಿ ಬೇಕಾದದ್ದನ್ನು ಮಾಡಬಾರ್ದು, ತಪ್ಪುದಾರಿಗೆ ಹೋಗಬಾರ್ದು, ವಾಮಮಾರ್ಗವನ್ನು ಹಿಡಿಯಬಾರ್ದು. ಆದರೆ ಆತನ ನೀತಿ ಧೋರಣೆಗಳಿಂದ ರಾಷ್ಟ್ರದ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದರಿಂದ ಜನಪ್ರಿಯತೆಯನ್ನು ಗಳಿಸಬೇಕು ಅಂತ ಹೇಳ್ತಾ ಇದ್ದಾನೆ. ತಾನೊಬ್ಬ ಧೈರ್ಯಶಾಲಿ ಅರಸ, ರಾಷ್ಟ್ರವನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥ ಅರಸ. ನಾನು ಜನರಿಗಾಗಿ ಇದ್ದೀನಿ, ನಾನು ಜನರ ಏಳಿಗೆಗಾಗಿದ್ದೀನಿ, ಈ ರಾಜ್ಯದ ಕಲ್ಯಾಣಕ್ಕಾಗಿದ್ದೀನಿ, ಈ ರಾಜ್ಯವನ್ನು ಪ್ರಾಮಾಣಿಕವಾಗಿ ರಕ್ಷಣೆ ಮಾಡ್ತೀನಿ, ಕಾಪಾಡ್ತೀನಿ, ಬೆಳೆಸ್ತೀನಿ, ಧರ್ಮ ಪಾಲನೆ ಮಾಡ್ತೀನಿ, ನ್ಯಾಯಯುತವಾಗಿ ನಡೆದುಕೊಳ್ತೀನಿ ಅನ್ನುವಂಥ ಒಂದು ವಾತಾವರಣವನ್ನು ಈತ ನಿರ್ಮಾಣ ಮಾಡಿದರೆ ಆ ಮೂಲಕ ಜನಪ್ರಿಯತೆ ಬರ್ತಾ ಇದೆ ಅನ್ನೋ ವಾದವನ್ನು ನಾವು ನಮ್ಮ ಮುಂದಿಡ್ತಾ ಇದ್ದೀನಿ.
ಇನ್ನು ಈತ ಶಿಕ್ಷಣ ಮತ್ತು ಧರ್ಮದ ಪ್ರಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಶಿಕ್ಷಣದ ಮೂಲಕ ಮತ್ತು ಧರ್ಮದ ಮೂಲಕ ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾನೆ. ಇದು ಒಂದೇ ಲೈನ್ ಸಾಕು. ಶಿಕ್ಷಣ ಮತ್ತು ಧರ್ಮ ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ತರಬಹುದು ಅನ್ನುವ ವಾದವನ್ನು ಈತ ನಮ್ಮ ಮುಂದಿಡ್ತಾ ಇದ್ದಾನೆ. ಇವತ್ತಿನ ಕೆಲವು ಚಿಂತಕರು ಅಥವಾ ಇವತ್ತಿನ ಕೆಲವು ರಾಜಕೀಯ ಪಂಡಿತರು ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರ ವಿಚಾರಗಳಿಗೆ ವಿರುದ್ಧವಾಗಿ ತಿಳ್ತಾನೆ. ಇವರು ಧರ್ಮದ ಬಗ್ಗೆ ಮಾತನಾಡಬೇಡಿ ಅಂತ ಹೇಳುವಷ್ಟು ಸಾಕಷ್ಟು ಜನ ಚಿಂತಕರು ನಮ್ಮಲ್ಲಿದ್ದಾರೆ. ಆದರೆ ಈತ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಧರ್ಮ ಮತ್ತು ಶಿಕ್ಷಣ ಮಾತ್ರ ಜನರಲ್ಲಿ ದೇಶಭಕ್ತಿಯನ್ನು ಬೆಳೆಸ್ತಾ ಇದೆ, ರಾಷ್ಟ್ರಭಕ್ತಿಯನ್ನು ಬೆಳೆಸ್ತಾ ಇದೆ, ಏಕತೆ ಮತ್ತು ಐಕ್ಯತೆಯನ್ನು ತರ್ತಾ ಇದೆ ಅನ್ನೋ ವಾದವನ್ನು ಈತ ನಮ್ಮ ಮುಂದಿಡ್ತಾ ಇದ್ದಾನೆ. ಈತ ನೀಡುವ ಮುಂದಿನ ಸಲಹೆ ಏನಪ್ಪ ಅಂತಂದರೆ, ಈತ ಆಶ್ವಾಸನೆಗಳನ್ನು ನೀಡಬಹುದು. ನಮ್ಮ ರಾಜಕಾರಣಿಗಳು ಆಶ್ವಾಸನೆ ನೀಡ್ತಾರೆ, ಅಂಗೈಯಲ್ಲೇ ಅರಮನೆ ತೋರಿಸ್ತಾರೆ, ಅಂಥದ್ದಲ್ಲ. ಈತ ಇಂಥ ಆಶ್ವಾಸನೆಗಳನ್ನು ನೀಡಬೇಕಂತಂದರೆ, ನಾನು ಸುಭದ್ರವಾದ ಆಡಳಿತವನ್ನು ನೀಡ್ತಾ ಇದ್ದೀನಿ, ಸುವ್ಯವಸ್ಥಿತವಾದ ಆಡಳಿತವನ್ನು ನೀಡ್ತಾ ಇದ್ದೀನಿ, ರಾಷ್ಟ್ರದ ಏಕತೆಯ ಐಕ್ಯತೆಯನ್ನು ಕಾಪಾಡ್ತಾ ಇದ್ದೀನಿ, ಪ್ರಜೆಗಳ ಏಳಿಗೆಗಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡ್ತಾ ಇದ್ದೀನಿ. ಇಂತಹ ಭರವಸೆಗಳನ್ನು ನೀಡ್ಬೋದು ವಿನಃ ಪೊಳ್ಳು ಭರವಸೆಗಳನ್ನು, ಈಡೇರಿಸಲಾಗದ ಭರವಸೆಗಳನ್ನು, ಜನರನ್ನು ಮೂರ್ಖರನ್ನಾಗಿ ಮಾಡುವ ಭರವಸೆಗಳನ್ನು ಯಾವ ರೀತಿ ಇವತ್ತಿನ ರಾಜಕಾರಣಿಗಳು ನೀಡ್ತಾ ಇದ್ದಾರೆ ಅಂಥವನ್ನು ನೀಡಬಾರ್ದು. ಭರವಸೆಗಳನ್ನು ನೀಡಿದರೆ ಅದು ಭದ್ರತೆಗೆ ಸಂಬಂಧಪಟ್ಟಂತೆ, ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಶಾಂತಿಗೆ ಸಂಬಂಧಪಟ್ಟಂತೆ, ರಕ್ಷಣೆಗೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಧ್ಯವಾಗುವ ಭರವಸೆಗಳನ್ನು ಈತ ನೀಡಬೇಕು ಅಂತ ಹೇಳ್ತಾ ಇದ್ದಾನೆ. ಇನ್ನು ಈತನ ಇನ್ನೊಂದು ಸಲಹೆ ಅರಸನಿಗೆ ಏನಪ್ಪ ಅಂದರೆ ಗೌಪ್ಯತೆಯನ್ನು ಕಾಪಾಡಬೇಕು ಅಂತ. ಎಲ್ಲಿ ಗೌಪ್ಯತೆಯನ್ನು ಕಾಪಾಡಬೇಕು ಅಂತಂದರೆ ಆಡಳಿತದಲ್ಲಿ ಗೌಪ್ಯತೆಯನ್ನು ಕಾಪಾಡಬೇಕು. ಯಾಕೆ ಆಡಳಿತದಲ್ಲಿ ಗೌಪ್ಯತೆ ಬೇಕಂತಂದರೆ, ಆಗಲೇ ಹೇಳಿದೆ ನರಿಯ ಬುದ್ಧಿ ಈತನಲ್ಲಿ ಇರಬೇಕು ಅಂತೇಳಿ. ನಮ್ಮ ಸುತ್ತಮುತ್ತಲಿನ ಜನ ಅಥವಾ ನಮ್ಮ ಜೊತೆ ಇರುವವರು ಎಂಥವರಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ. ಅವರಿಗೆ ಕೆಲವು ಗೌಪ್ಯ ವಿಚಾರಗಳು ಗೊತ್ತಾದರೆ ಅಥವಾ ರಾಷ್ಟ್ರ ರಕ್ಷಣೆಗೆ ಸಂಬಂಧಪಟ್ಟಂತೆ, ಸೈನ್ಯಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಪಟ್ಟಂತೆ ಕೆಲವು ವಿಚಾರಗಳು ಸೋರಿಕೆಯಾದರೆ ಅದು ರಾಷ್ಟ್ರದ ಭದ್ರತೆಗೆ, ಏಕತೆಗೆ, ರಕ್ಷಣೆಗೆ ಅಪಾಯಕಾರಿ ಅನ್ನುವ ಕಾರಣಕ್ಕಾಗಿ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನುವ ಸಲಹೆಯನ್ನು ಈತ ಅರಸನಿಗೆ ನೀಡ್ತಾ ಇದ್ದಾನೆ. ಇನ್ನು ಈತ ನೀಡುವ ಮುಂದಿನ ಸಲಹೆ ಏನೆಂದರೆ, ಯೋಗ್ಯರನ್ನು ಮಂತ್ರಿಗಳನ್ನಾಗಿ ಮಾಡಬೇಕು. ಸಮರ್ಥರನ್ನು, ಯೋಗ್ಯರನ್ನು, ತಿಳುವಳಿಕೆ ಇರುವವರನ್ನು, ಜ್ಞಾನಿಗಳನ್ನು, ಸುಶಿಕ್ಷಿತರನ್ನು, ಜನಪರವಾಗಿರುವ ವ್ಯಕ್ತಿಗಳನ್ನು ಮಂತ್ರಿಗಳನ್ನಾಗಿ ನೇಮಿಸಿದರೆ ಆ ರಾಷ್ಟ್ರ ತಾನಾಗಿಯೇ ಉದ್ಧಾರವಾಗುತ್ತದೆ, ಆ ರಾಷ್ಟ್ರ ತಾನಾಗಿಯೇ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ದುರ್ದೈವ ಅಂದರೆ ಎಷ್ಟೋ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅಯೋಗ್ಯರು ಕುಳಿತಬಾರದಂಥ ಕುರ್ಚಿಗಳ ಮೇಲೆ ಕುಳಿತು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ರಾಷ್ಟ್ರಕ್ಕೆ ಹಾನಿಕರ ಅನ್ನುವ ವಾದವನ್ನು 15ನೇ ಶತಮಾನದಲ್ಲಿ ನಮಗೆ ಮ್ಯಾಕಿಯಾವೆಲ್ಲಿ ಹೇಳ್ತಾ ಇದ್ದೇನೆ. ಯೋಗ್ಯರಾದವರನ್ನು ಮಾತ್ರ, ಸಮರ್ಥರಾದವರನ್ನು ಮಾತ್ರ, ಸಶಕ್ತರಾದವರನ್ನು ಮಾತ್ರ, ತಿಳುವಳಿಕೆ, ಜ್ಞಾನ, ಕಲೆ, ಕೌಶಲ್ಯ ಇದ್ದವರನ್ನು ಮಾತ್ರ, ರಾಜ್ಯ ಆಡಳಿತ ತಿಳಿದವರನ್ನು ಮಾತ್ರ, ಜನರ ನಾಡಿ ಮಿಡಿತವನ್ನು ಅರಿತವರನ್ನು ಮಾತ್ರ ಈತ ಮಂತ್ರಿಗಳನ್ನಾಗಿ ಮಾಡಬೇಕು. ಯೋಗ್ಯರಿಗೆ ಯೋಗ್ಯವಾದ ಸ್ಥಾನವನ್ನು ನೀಡಬೇಕು. ಆ ಮೂಲಕ ಒಳ್ಳೆಯ ಆಡಳಿತ ನೀಡಲಿಕ್ಕೆ ಸಾಧ್ಯ ಅಂತ ನಾನು ಮುಂದೆ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಇವನು ಹೇಳ್ತಾ ಇದ್ದಾನೆ, ಭಾಳ ಮುಖ್ಯವಾದ ವಿಚಾರ, ಸ್ತ್ರೀ ಮತ್ತು ಆಸ್ತಿಯಿಂದ ದೂರ ಇರಬೇಕು. ಪ್ಲೇಟೋ ಹೇಳ್ತಾ ಇದ್ದಾನೆ ಕಮ್ಯುನಿಸಮ್ ಆಫ್ ವೈವ್ಸ್ ಆ್ಯಂಡ್ ಪ್ರಾಪರ್ಟಿ ಒಳಗೆ, ಆಸ್ತಿ ಸಮತಾವಾದ ಮತ್ತು ಕುಟುಂಬ ಸಮತಾವಾದ, ಆಳುವವರಿಗೆ ಆಸ್ತಿ ಮತ್ತು ಕುಟುಂಬ ಇರಬಾರ್ದು ಅಂತೇಳಿ ಅವನು ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಇವನು ಅದರಿಂದ ದೂರ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಪರಸ್ತ್ರೀ ಸಂಬಂಧ, ಪರಧನದ ಮೇಲೆ ಆಸೆ ಅರಸನ ಜನಪ್ರೀತಿಯನ್ನು ಕುಗ್ಗಿಸುವುದರ ಜೊತೆಗೆ ಆತನ ಆಡಳಿತಕ್ಕೆ ಸಂಚಕಾರವನ್ನು ತರಬಹುದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾನೆ ನೋಡ್ರಿ, ಎಷ್ಟು ಚಂದ ಹೇಳ್ತಾನೆ ಅವನಂದರೆ, ಜನರು ತಮ್ಮ ಅಪ್ಪ ಸತ್ತದ್ದನ್ನಾದರೂ ಮರೆಯುತ್ತಾರೆ, ಆದರೆ ಹೋದ ಆಸ್ತಿಯನ್ನು ಎಂದೂ ಮರೆಯುವುದಿಲ್ಲ. ಆದ ಕಾರಣ ಸ್ತ್ರೀ ಮತ್ತು ಆಸ್ತಿಯಿಂದ ಈತ ದೂರ ಇರಬೇಕು ಅನ್ನೋ ವಾದವನ್ನು ನಮ್ಮ ಮುಂದಿಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಅಂದರೆ, ಈತ ಮಾತಿನ ಮೇಲೆ ಹಿಡಿತ ಹೊಂದಿರಬೇಕು. ಅರಸನಾಗುವವನಿಗೆ ಮಾತಿನ ಮೇಲೆ ಹಿಡಿತ ಇರಬೇಕು. ಏನನ್ನು ಮಾತಾಡ್ತಾ ಇದ್ದೀನಿ, ಯಾರಿಗೆ ಮಾತಾಡ್ತಾ ಇದ್ದೀನಿ, ಯಾವ ಪ್ರಸಂಗ ಸನ್ನಿವೇಶದಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನುವ ತಿಳುವಳಿಕೆ ಇರಬೇಕು. ಆತ ಬಳಸುವ ಶಬ್ದ, ಆತ ಬಳಸುವ ಭಾಷೆ, ಅದರ ಮೇಲೆ ಆತನಿಗೆ ಹಿಡಿತ ಇದ್ದರೆ
ನೈಸರ್ಗಿಕವಾಗಿ ಆಟೋಮೆಟಿಕಲಿ ಆತ ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾನೆ. ಯಾಕಂದರೆ ತಪ್ಪು ನುಡಿ, ತಪ್ಪು ಶಬ್ದಗಳು, ತಪ್ಪು ವಿಚಾರಗಳು ಜನರಿಗೆ ತಪ್ಪು ಸಂದೇಶಗಳನ್ನ ಕಳಿಸ್ತಾ ಇದ್ದಾವೆ ಅನ್ನೋ ಕಾರಣಕ್ಕಾಗಿ ಈತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಆತ ಏನು ಮಾತಾಡ್ತಾ ಇದ್ದಾನೆ ಆತನ ಶಬ್ದಗಳ ಮೇಲೆ ಆತನಿಗೆ ಹಿಡಿತಾ ಇರಬೇಕು, ಆತನ ಮಾತಿನ ಮೇಲೆ ಆತನಿಗೆ ಹಿಡಿತಾ ಇರಬೇಕು. ಪ್ರಸಂಗ, ಸನ್ನಿವೇಶ, ಪರಿಸ್ಥಿತಿ, ಅವಶ್ಯಕತೆ ಅವುಗಳನ್ನು ಗಮನದಲ್ಲಿಟ್ಕೊಂಡು ಆತ ಮಾತನಾಡಬೇಕು. ಆದರೆ ಮಾತನಾಡಲಿಕ್ಕೆ ಬರ್ತದೆ ಅಂತೇಳಿ ಎಲ್ಲ ವಿಷಯವನ್ನು ಮಾತನಾಡುತ್ತಾ ಕುಳ್ಕೊಳ್ಬಾರ್ದು. ಇನ್ನು ಆಯವ್ಯಯಕ್ಕೆ ಬಂದಂತೆ ಆಸ್ತಿಯ ಬಗ್ಗೆ ಆತ ಹೇಳ್ತಾ ಇದ್ದಾನೆ, ಆಸ್ತಿ ಮತ್ತು ಸ್ತ್ರೀಯರಿಂದ ದೂರ ಇರಬೇಕು ಅಂತೇಳಿ. ಇನ್ನೊಂದು ವಾದವನ್ನು ಅವನು ಹೇಳ್ತಾ ಇದ್ದಾನೆ, ಸಮತೋಲನವಾದ ಆಯವ್ಯಯವನ್ನು ಇದು ಹೊಂದಿರಬೇಕು. ಅಂದರೆ ಖರ್ಚು ಮತ್ತು ವೆಚ್ಚಗಳ ಮಧ್ಯೆ ಒಂದು ಸಮತೋಲನವನ್ನು ಕಾಪಾಡಬೇಕು. ವೆಚ್ಚ ಹೆಚ್ಚಾಗಿ, ಖರ್ಚು ಹೆಚ್ಚಾಗಿ, ಆದಾಯ ಕಡಿಮೆ ಆದರೆ ಆರ್ಥಿಕ ಸ್ಥಿತಿ ಹದಗೆಡ್ತಾ ಇದೆ. ಆದಾಯ ಹೆಚ್ಚಾಗಿ ಅದನ್ನು ಜನಪರವಾಗಿ ಬಳಸದೇ ಹೋದರೆ ಆವಾಗ ಕೂಡ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈತ ಆಯವ್ಯಯದಲ್ಲಿ ಸಮತೋಲನ ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಈತನ ಇನ್ನೊಂದು ವಿಚಾರ ಸಮಯ ಸಾಧಕನಾಗಿರಬೇಕು. ಆಗಲೇ ಹೇಳಿದೆ ನರಿ ಬುದ್ಧಿಯನ್ನು ಹೊಂದಿರಬೇಕು ಅಂತೇಳಿ. ನರಿ ಒಂದು ಸಮಯ ಸಾಧಕ ಪ್ರಾಣಿ. ಯಾರೊಂದಿಗೆ ಮೈತ್ರಿಯನ್ನು ಬೆಳೆಸಬೇಕು, ಯಾರೊಂದಿಗೆ ಶತ್ರುತ್ವವನ್ನು ಬೆಳೆಸಬೇಕು, ಯಾರೊಂದಿಗೆ ನಾನು ಇದ್ದರೆ ನನ್ನ ರಾಷ್ಟ್ರಕ್ಕೆ ಒಳ್ಳೆಯದು, ಯಾರ ಬೆಂಬಲವನ್ನು ಪಡೆದುಕೊಂಡರೆ ನನ್ನ ರಾಷ್ಟ್ರವನ್ನು ನಾನು ರಕ್ಷಣೆ ಮಾಡಿಕೊಳ್ಳಬಹುದು, ಅಭಿವೃದ್ಧಿ ಮಾಡಿಕೊಳ್ಳಬಹುದು ಅಂಥ ಒಂದು ಸಮಯ ಸಾಧಕತನ ಈತನಲ್ಲಿ ಇರಬೇಕು. ವೈರಿ ರಾಷ್ಟ್ರದ ಬಗ್ಗೆ ಅಷ್ಟೇ ಅಲ್ಲ, ಮಿತ್ರ ರಾಷ್ಟ್ರಗಳ ಬಗ್ಗೆಯೂ ಕೂಡ ಎಚ್ಚರ ವಹಿಸಬೇಕು ಅಂತ ಅಲ್ಲಿ ಹೇಳ್ತಾನೆ. ಅದರ ಜೊತೆಗೆ ಇಲ್ಲಿ ಈ ಮಾತನ್ನು ನಮಗೆ ಹೇಳ್ತಾ ಇದ್ದಾನೆ. ಇದರ ಜೊತೆಗೆ ಆತ ರಾಷ್ಟ್ರದ ಸಾರ್ವಭೌಮತ್ವ, ರಾಷ್ಟ್ರದ ಸ್ವಾತಂತ್ರ್ಯ, ರಾಷ್ಟ್ರದ ಏಕತೆ, ರಾಷ್ಟ್ರದ ಐಕ್ಯತೆ ಈ ಎಲ್ಲವನ್ನು ಕಾಪಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಇಂಥ ಒಬ್ಬ ಅದ್ಭುತ ರಾಜಕೀಯ ಚಿಂತಕ ಅರಸ ಎಂಥವನಿರಬೇಕು, ಆತ ಯಾವ ರೀತಿ ಆಳಬೇಕು, ಆತನಿಗೆ ಜನರ ಕಾಳಜಿ ಯಾವ ರೀತಿ ಇರಬೇಕು, ಎಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಆ ನಿರ್ಧಾರಗಳಿಗೆ ಯಾವ ರೀತಿ ಅಂಟಿಕೊಳ್ಳಬೇಕು, ಆತನಲ್ಲಿ ಎಂಥ ಕೌಶಲ್ಯ ಮತ್ತು ಕಲೆ ಇರಬೇಕು, ಯಾವ ನೈಪುಣ್ಯತೆ ಇರಬೇಕು ಅನ್ನೋದರ ಬಗ್ಗೆ ಭಾಳ ವೈಜ್ಞಾನಿಕವಾಗಿ ಮತ್ತು ಅದ್ಭುತವಾಗಿ ವಿಚಾರಗಳನ್ನು ಮಂಡಿಸಿದಂಥ ಮ್ಯಾಕಿಯಾವೆಲ್ಲಿಯ ವಿಚಾರಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.